ಹಲೋ ಮೂವಿ ಬರ್ವ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ದೀಪ್ತಿ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಪ್ರತಿ 20 ನಿಮಿಷಕ್ಕೆ ಒಬ್ಬ ಹುಡುಗಿಯ ಅತ್ಯಾಚಾರ ಆಗುತ್ತೆ. ಹುಡುಗಿ ಅಂದ ತಕ್ಷಣ ಒಬ್ಬ ಟೀನೇಜರ್ ಹುಡುಗಿ ಅಂತಲ್ಲ, ಅದು 5 ತಿಂಗಳ ಮಗು ಆಗಿರಬಹುದು ಅಥವಾ 95 ವರ್ಷದ ವೃದ್ಧೆ ಕೂಡ ಆಗಿರಬಹುದು. ಇದಕ್ಕೆ ಯಾವ ಏಜ್ ಲಿಮಿಟ್ ಇಲ್ಲ. ಇದರಲ್ಲಿ 90% ಕೇಸ್ ರಿಪೋರ್ಟೇ ಆಗಲ್ಲ. ಉಳಿದ 10% ಪೊಲೀಸ್ ಸ್ಟೇಷನಲ್ಲಿ ರಿಪೋರ್ಟ್ ಆದರೂ ಅದರಲ್ಲಿ 30% ಮಾತ್ರ ಟ್ರಯಲ್ಸ್ವರೆಗೂ ಹೋಗುತ್ತೆ. ಆ್ಯಂಡ್ ಅದರಲ್ಲಿ ಓನ್ಲಿ 1/3 ಕೇಸಸಲ್ಲಿ ಮಾತ್ರ ಅಪರಾಧಿಗಳಿಗೆ ಶಿಕ್ಷೆ ಆಗುತ್ತೆ. ಇವತ್ತು ನಾನು ಇಂಥದ್ದೇ ಒಂದು ಶಾರ್ಟ್ ಫಿಲಮ್ ಚುಪ್ ಚಾಪ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಈ ಕಥೆ ಡೆಲ್ಲಿಯಲ್ಲಿ ವಾಸವಾಗಿರೋ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿದು. ಹಸ್ಬೆಂಡ್ ರಜತ್ ಒಂದು ಪ್ರೈವೇಟ್ ಪಬ್ಲಿಕೇಶನ್ ಹೌಸಲ್ಲಿ ಕೆಲಸ ಮಾಡ್ತಿದ್ದಾರೆ. ವೈಫ್ ಗೀತಾ ಒಬ್ಬ ಹೌಸ್ ವೈಫ್. ಅವರ ಮುದ್ದಾದ ಮಗಳು ರುಂಜುನ್ 12th ಸ್ಟ್ಯಾಂಡರ್ಡಲ್ಲಿದ್ದಾಳೆ. ಗೀತಾಗೆ ಕವಿತೆ ಬರೆಯೋದಂದರೆ ತುಂಬ ಇಷ್ಟ. ಅವಳು ಇತ್ತೀಚೆಗೆ ಸೆಕ್ಷುವಲ್ ಅಬ್ಯೂಸ್ ಅಗೇನ್ಸ್ಟ್ ವಿಮೆನ್ ಬಗ್ಗೆ ಒಂದು ಕವಿತೆ ಬರೆದಿದ್ದಾಳೆ. ಅದನ್ನು ಒಂದು ರಾತ್ರಿ ರಜತ್ಗೆ ಕೇಳಿಸ್ತಾಳೆ. ರಜತ್ಗೂ ಆ ಕವಿತೆ ತುಂಬ ಇಷ್ಟ ಆಗುತ್ತೆ. ಗೀತಾ ಹೇಳ್ತಾಳೆ, ನಾನು ಈ ಥರದ್ದೇ ಇನ್ನೂ ಎಷ್ಟೊಂದು ಕವಿತೆ ಬರೆದಿದ್ದೀನಿ, ಪ್ಲೀಸ್ ಒಂದು ಸಲ ಪಬ್ಲಿಕೇಶನ್ ಹೌಸಲ್ಲಿ ಮಾತಾಡಿ ನೋಡಿ, ಯಾರಿಗೊತ್ತು ಒಂದು ಬುಕ್ ಪ್ರಿಂಟ್ ಆದರೂ ಆಗಬಹುದು. ಅದಕ್ಕೆ ರಜತ್ ಹೇಳ್ತಾನೆ, ನಿನಗೆ ಕವಿತೆ ಬರೆಯೋದು ಇಷ್ಟ, ಇದು ನಿನ್ನ ಪ್ಯಾಷನ್, ತಪ್ಪಿಲ್ಲ, ಬರೀ. ಆದರೆ ಈ ಕಾಲದಲ್ಲಿ ಯಾರು ಪುಸ್ತಕ ಖರೀದಿಸಿ ಓದ್ತಾರೆ? ಅದರಲ್ಲೂ ನೀನು ಇನ್ನೂ ಹೊಸಬ್ಳು, ನಿನ್ನ ಪುಸ್ತಕ ಯಾರು ಖರೀದಿಸ್ತಾರೆ? ಗೀತಾಗೆ ರಜತ್ನ ಈ ಮಾತು ಕೇಳಿ ಬೇಸರವಾಗುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅವರಿಬ್ಬರಿಗೆ ಸಿಟಿಯಲ್ಲಾಗಿರೋ ಗ್ಯಾಂಗ್ ರೇಪ್ ಬಗ್ಗೆ ಗೊತ್ತಾಗುತ್ತೆ. ಇವರಿಬ್ಬರಿಗೂ ಈಗ ಅವರ ಮಗಳ ಬಗ್ಗೆ ಟೆನ್ಷನ್ ಆಗ್ತಿತ್ತು. ರಜತ್ ಅಂತೂ ರುಂಜನ್ನ ಟ್ಯೂಷನ್ಗೆ ಕಳಿಸೋದಕ್ಕೆ ಒಪ್ಪಲ್ಲ. ಕೊನೆಗೆ ಗೀತಾ ರಜತ್ನ ಕನ್ವಿನ್ಸ್ ಮಾಡ್ತಾಳೆ. ಕೊನೆಗೆ ರಜತ್ ಒಪ್ಕೋತಾನೆ. ಆದರೆ ಆನ್ ಒನ್ ಕಂಡೀಷನ್. ಅದೇನಂದರೆ ಗೀತಾನೇ ರುಂಜನ್ನ ಡ್ರಾಪ್ ಆ್ಯಂಡ್ ಪಿಕಪ್ ಮಾಡಬೇಕು. ಹೇಗಿದ್ದರೂ ಗೀತಾ ದಿನ ರುಂಜನ್ನ ಸ್ಕೂಲ್ ಆ್ಯಂಡ್ ಟ್ಯೂಷನ್ಗೆ ಡ್ರಾಪ್ ಆ್ಯಂಡ್ ಪಿಕಪ್ ಮಾಡ್ತಿದ್ದಾಳೆ. ಅವಳು ರಜತ್ಗೆ ಅಶೋರ್ ಮಾಡ್ತಾಳೆ, ಡೋಂಟ್ ವರಿ ಪಾಪ, ನಮ್ಮ ಮಗಳ ಜೊತೆ ಆ ಥರ ಏನೂ ಆಗಲ್ಲ ಅಂತ. ಇದಾದಮೇಲೆ ರಜತ್ ಆಫೀಸ್ಗೆ ಹೋಗ್ತಾನೆ. ಗೀತಾ ರುಂಜನ್ನ ಕರ್ಕೊಂಡು ಸ್ಕೂಲ್ಗೆ. ದಾರಿಯಲ್ಲಿ ಪಾನಿಪುರಿ ತಿನ್ನಬೇಕಾದ್ರೆ ಒಬ್ಬ ಹುಡುಗ ರುಂಜನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಿದ್ದ. ಹಾಗಾಗಿ ಗೀತಾ ಅವಳನ್ನು ಕರ್ಕೊಂಡು ಅಲ್ಲಿಂದ ಹೊರಡ್ತಾಳೆ. ಹೀಗೆ ಕೆಲವು ದಿನ ಕಳೆಯುತ್ತೆ. ರುಂಜನ್ ತನ್ನ 7 o'clock ಟ್ಯೂಷನ್ಗೆ ರೆಡಿಯಾಗಿ ಅವರಮ್ಮನ ಕರೀತಾಳೆ. ಆದರೆ ಗೀತಾಗೆ ಹೈ ಫೀವರ್ ಇತ್ತು, ಕೈಕಾಲಾಡ್ಸೋಕ್ಕೂ ಆಗ್ತಿರಲಿಲ್ಲ. ಕೊನೆಗೆ ರುಂಜನ್ ಅವರಮ್ಮಗೆ ಮೆಡಿಸಿನ್ ಕೊಟ್ಟು ಕ್ಯಾಬ್ ಬುಕ್ ಮಾಡಿಕೊಂಡು ಅದರಲ್ಲೇ ಹೋಗ್ತಾಳೆ. ಗೀತಾಗೆ ತನ್ನ ಮಗಳನ್ನ ಒಂಟಿಯಾಗಿ ಕಳಿಸೋಕೆ ಇಷ್ಟ ಇರಲಿಲ್ಲ, ಆದರೆ ತನ್ನ ಕೈಯಲ್ಲೂ ಆಗ್ತಿರಲಿಲ್ಲ. ಕೊನೆಗೆ ಮೆಡಿಸಿನ್ ತಗೊಂಡು ಮಲ್ಕೊಂಡು ಬಿಡ್ತಾಳೆ. ಸ್ವಲ್ಪ ಹೊತ್ತಾದಮೇಲೆ ರಜತ್ ಕಾಲಿಂದ ಗೀತಾಗೆ ಎಚ್ಚರ ಆಗುತ್ತೆ. ರಜತ್ ಕೇಳ್ತಾನೆ, ಎಷ್ಟೊತ್ತಿಂದ ಕಾಲ್ ಮಾಡ್ತಿದ್ದೀನಿ, ಎಲ್ಲಿದ್ಯಾ ನೀನು? ಗೀತಾ ಹೇಳ್ತಾಳೆ, ಸಾರಿ ನಾನು ನಿದ್ದೆ ಮಾಡ್ತಿದ್ದೆ. ಅದಕ್ಕೆ ರಜತ್ ಹೇಳ್ತಾನೆ, ನೀನು ಮಲಗಿದ್ರೆ ಏನಾಯಿತು, ಅಟ್ಲೀಸ್ಟ್ ರುಂಜನ್ ಆದರೂ ಕಾಲ್ ಆನ್ಸರ್ ಮಾಡಬೇಕಲ್ವಾ, ಅವಳೇನು ಮಾಡ್ತಿದ್ದಾಳೆ? ಆಗ ಗೀತಾ ನೆನಪು ಮಾಡ್ತಾಳೆ ರುಂಜನ್ ಟ್ಯೂಷನ್ ಹೋಗಿರೋದ್ರ ಬಗ್ಗೆ. ಇದಕ್ಕೆ ರಜತ್ ಹೇಳ್ತಾನೆ, ಟ್ಯೂಷನ್? ರಾತ್ರಿ 10 ಗಂಟೆವರೆಗೂ ಯಾವ ಟ್ಯೂಷನ್ ಇದೆ? ತಲೆ ಸರಿ ಇದೆಯಾ ನಿಂದು? 8 o'clock ಅವಳಿಗೆ ಕಾಲ್ ಮಾಡ್ತಿದ್ದೀನಿ, ಸ್ವಿಚ್ ಆಫ್ ಬರ್ತಿದೆ. ಆಗ ಗೀತಾಗೆ ರಿಯಲೈಸ್ ಆಗುತ್ತೆ ತಾನು ಲಾಸ್ಟ್ 3 hours ಮಲಗಿದ್ದಾಳೆ ಅಂತ. ಗಾಬರಿಯಿಂದ ಬೇಗ ಎದ್ದು ಟ್ಯೂಷನ್ ಕಡೆ ಹೊರಡ್ತಾಳೆ. ಅದೃಷ್ಟಕ್ಕೆ ಹೊರಗಡೆ ಆಟೋ ಕೂಡ ಸಿಗುತ್ತೆ. ಕೋಚಿಂಗ್ ಸೆಂಟರ್ ಹತ್ರ ಹೋಗೋಷ್ಟೊತ್ತಿಗೆ 11 ಗಂಟೆ ಆಗಿತ್ತು. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ರುಂಜನ್ ಯಾವಾಗಲೂ ತನ್ನ ಫ್ರೆಂಡ್ ನಂದಿನಿ ಜೊತೆ ಹೋಗಿದ್ದಾಳೆ ಅಂತ. ಗೀತಾಗೆ ನಂದಿನಿ ಮನೆ ಅಡ್ರೆಸ್ ಗೊತ್ತಿತ್ತಾದರೂ ಆ ಟೆನ್ಷನಲ್ಲಿ ನೆನಪಾಗ್ತಿರ್ಲಿಲ್ಲ. ಕೊನೆಗೆ ಹೇಗೋ ಮಾಡಿ ನಂದಿನಿ ಮನೆಗೆ ಅದೇ ಆಟೋ ಅಲ್ಲಿ ಹೋಗ್ತಾಳೆ. ಆದರೆ ಆ ಆಟೋದವನು ದಾರಿ ಮಧ್ಯದಲ್ಲಿ ಟೈಮ್ ಆಗಿದೆ, ಮನೆಗೆ ಹೋಗಬೇಕು ಅಂತ ಹಠ ಹಿಡಿತಾನೆ. ಬೇರೆ ದಾರಿ ಇಲ್ಲದೆ ಅವನಿಗೆ ದುಡ್ಡು ಕೊಟ್ಟು ಗೀತಾ ನಡ್ಕೊಂಡೇ ನಂದಿನಿ ಮನೆಗೆ ಹೋಗ್ತಾಳೆ. ಗೊತ್ತಾಗುತ್ತೆ ರುಂಜನ್ ಅಲ್ಲಿಗೂ ಬರಲಿಲ್ಲ ಅಂತ. ಗೀತಾ ಕೈಕಾಲು ತಣ್ಣಗಾಗಿತ್ತು. ತಕ್ಷಣ ರಜತ್ಗೆ ಕಾಲ್ ಮಾಡಿ ನಡೆದಿದ್ದೆಲ್ಲ ತಿಳಿಸ್ತಾಳೆ. ರಜತ್ ಬೇಗ ಬರ್ಬೇಕನ್ಕೊಂಡಿದ್ದ, ಆದರೆ ದಾರಿ ಮಧ್ಯದಲ್ಲಿ ಅವನ ಟೈರ್ ಪಂಚರ್ ಆಗಿತ್ತು. ಈ ಕಡೆ ಗೀತಾ ಅಳೋಕೆ ಶುರು ಮಾಡ್ತಾಳೆ. ರಜತ್ಗೆ ಪದೇ ಸಾರಿ ಹೇಳ್ತಾಳೆ, ಇದೆಲ್ಲ ತನ್ನ ನಿರ್ಲಕ್ಷ್ಯದಿಂದಲೇ ಆಗಿದೆ ಅಂತ. ರಜತ್ ಅವಳಿಗೆ ಅರ್ಥ ಮಾಡಿಸ್ತಾನೆ, ಇದು ಸಾರಿ ಹೇಳೋ ಸಮಯ ಅಲ್ಲ, ಏನು ಮಾಡಬೇಕು ಬೇಗ ಮಾಡಬೇಕು. ರಜತ್ ಅವಳನ್ನು ಬಿಡಿ ಕಾಲೇಜ್ ಹತ್ರ ಬರೋಕೆ ಹೇಳ್ತಾನೆ. ಅಲ್ಲಿಂದ ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ಗೀತಾಗೆ ಈ ಬಿಡಿ ಕಾಲೇಜ್ ಎಲ್ಲಿದೆ ಗೊತ್ತಿರಲಿಲ್ಲ. ಹಾಗಾಗಿ ಅಲ್ಲಿ ಕೂತಿರೋ ಹುಡುಗರನ್ನ ಕೇಳ್ತಾಳೆ. ರಾತ್ರಿ ಆಲ್ಮೋಸ್ಟ್ 12 AM ಆಗಿತ್ತು. ಹೈವೇಯಲ್ಲಿ ಯಾರೂ ಇರಲಿಲ್ಲ. ಗೀತಾ ಒಬ್ಳೇ ಕಾಲೇಜ್ ಕಡೆ ಹೋಗ್ತಿದ್ಲು. ದಾರಿಯಲ್ಲಿ ಒಂದು ಗಾಡಿ ನಿಂತಿತ್ತು. ಗೀತಾ ಅದನ್ನು ಕ್ರಾಸ್ ಮಾಡಿ ಹೋಗ್ತಾಳೆ. ಕಂಟಿನ್ಯೂಸ್ಲಿ ರುಂಜನ್ಗೆ ಕಾಲ್ ಮಾಡ್ತಿದ್ಲು, ಆದರೆ ಫೋನ್ ಸ್ವಿಚ್ ಆಫ್ ಆಗಿತ್ತು. ಟೆನ್ಷನಲ್ಲಿ ಗೀತಾಗೆ ಹುಚ್ಚಿಡಿತಿತ್ತು. ತಲೆಯಲ್ಲಿ ಕೆಟ್ಟ ಆಲೋಚನೆಗಳು ಬರ್ತಿತ್ತು.
ಕೆಲವು ದಿನಗಳ ಹಿಂದೆ ಅಷ್ಟೇ ಈ ಸಿಟಿಯಲ್ಲಿ ಒಬ್ಬ ಹುಡುಗಿ ಮೇಲೆ ಗ್ಯಾಂಗ್ ರೇಪ್ ಆಗಿದೆ. ಈ ಥರನೇ ರುಂಜುನ್ ಜೊತೆ ಆದರೆ ತಾನು ತನ್ನ ಈ ಜೀವನದಲ್ಲಿ ಕ್ಷಮಿಸ್ಕೊಳ್ಳಲ್ಲ. ಇದರ ಮಧ್ಯೆ ಅವಳು ನೋಟಿಸ್ ಮಾಡಲ್ಲ, ಅವಳ ಹಿಂದೆ ಇದ್ದ ಗಾಡಿ ಸ್ಟಾರ್ಟ್ ಆಗುತ್ತೆ, ಅವಳನ್ನು ಫಾಲೋ ಮಾಡುತ್ತೆ. ಆ ಗಾಡಿ ಹತ್ರ ಬರ್ತಿದ್ದ ಹಾಗೆ ಗೀತಾ ಹೆದರ್ಕೊಂಡು ಓಡ್ತಾಳೆ. ಸ್ವಲ್ಪ ದೂರ ಹೋಗ್ತಿದ್ದ ಹಾಗೆ ಅವಳು ಕೆಳಗೆ ಬೀಳ್ತಾಳೆ. ಆ ಗಾಡಿ ಅವಳನ್ನು ಕ್ರಾಸ್ ಮಾಡ್ಕೊಂಡು ಹೋಗುತ್ತೆ. ಗೀತಾ ತುಂಬ ಹೆದರ್ಕೊಂಡಿದ್ಲು. ಕೊನೆಗೆ ತಾನು ತನ್ನ ಸಮಾಧಾನ ಮಾಡಿಕೊಂಡು ಮತ್ತೆ ರುಂಜುನ್ಗೆ ಕಾಲ್ ಮಾಡ್ತಾಳೆ. ಆದರೆ ಮತ್ತೆ ಸ್ವಿಚ್ ಆಫ್ ಟೋನ್ ಕೇಳಿಸ್ತಿತ್ತು. ನಾವು ನೋಡ್ತೀವಿ ಮತ್ತೆ ಅದೇ ಗಾಡಿ ಫುಲ್ ಸ್ಪೀಡಾಗಿ ಅವಳನ್ನು ಕ್ರಾಸ್ ಮಾಡ್ಕೊಂಡು ಹೋಗುತ್ತೆ. ನೋಡ್ತೀವಿ ಈಗ ಅಲ್ಲಿ ಗೀತಾ ಇರಲಿಲ್ಲ, ಅವಳನ್ನು ಯಾರೋ ಆ ಗಾಡಿಯಲ್ಲಿ ಎತ್ತಾಕೊಂಡು ಹೋಗಿದ್ರು. ಅವಳ ಜೊತೆ ಆ ಗಾಡಿಯಲ್ಲಿ ಏನಾಯಿತೋ ನಾನು ಹೇಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಹೊತ್ತಾದಮೇಲೆ ಅವಳನ್ನು BD ಕಾಲೇಜ್ ಹತ್ರ ಬಿಟ್ಟು ಆ ಗಾಡಿ ಅಲ್ಲಿಂದ ಹೊರಟೋಗುತ್ತೆ. ಗೀತಾ ತನ್ನ ಡೆಸ್ಟಿನೇಷನ್ ಏನೋ ಸೇರಿದ್ಲು, ಆದರೆ ಅಲ್ಲಿ ಸೇರೋಕೆ ನರಕದ ದಾರಿಯಿಂದ ಬರಬೇಕಾಯಿತು. ಕೊನೆಗೆ ರುಂಜುನ್ ಕಾಲ್ ಮಾಡಿ ತಿಳಿಸ್ತಾಳೆ ಮನೆ ಸೇರಿರೋದಾಗಿ. ಗೀತಾ ಬಿಕ್ಕಿ ಬಿಕ್ಕಿ ಅಳ್ತಿದ್ಲು. ಅಷ್ಟೊತ್ತಿಗೆ ರಜತ್ ಅಲ್ಲಿಗೆ ಬಂದಿದ್ದ. ಅವಳ ಸ್ಥಿತಿ ನೋಡಿ ಅವನಿಗೆಲ್ಲ ಅರ್ಥ ಆಗಿತ್ತು. ಅವನಿಗೆ ಯಾವ ಭಯ ಇತ್ತು ಅದೇ ಆಗಿತ್ತು. ಆದರೆ ತನ್ನ ಮಗಳ ಜೊತೆ ಅಲ್ಲ, ಹೆಂಡತಿ ಜೊತೆ. ಗೀತಾ ಅಲ್ಲಿ ಅರಬೆತ್ತಲೆ ಆಗಿ ಬಿದ್ದಿದ್ಲು. ಅವನು ಅವಳ ಬಟ್ಟೆನ ಸರಿ ಮಾಡ್ತಾನೆ, ಅವಳನ್ನು ಅಪ್ಪಿಕೊಂಡು ಸಮಾಧಾನ ಮಾಡ್ತಾನೆ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾನೆ. ಆದರೆ ಯಾವಾಗ ಗೀತಾ ಪೊಲೀಸ್ ಸ್ಟೇಷನ್ ಹೋಗೋಣ ಅಂತಾಳೋ ರಜತ್ ನಿರಾಕರಿಸ್ತಾನೆ. ಅವನಿಗೆ ಗೀತಾ ಪರಿಸ್ಥಿತಿ ಅರ್ಥ ಆಗ್ತಿತ್ತು, ಆದರೆ ಇದು ಮರ್ಯಾದೆ ಪ್ರಶ್ನೆ. ಅವನು ಗೀತಾಗೆ ಅರ್ಥ ಮಾಡಿಸ್ತಾನೆ. ರಿಪೋರ್ಟ್ ಮಾಡೋದ್ರಿಂದ ಈ ವಿಷಯ ಎಲ್ಲ ಕಡೆ ಹಬ್ಬುತ್ತೆ. ಮೀಡಿಯಾದಲ್ಲಿ ವಿಚಾರ ಬಂತಂದರೆ ರಿಲೇಟಿವ್ಸ್, ನೇಬರ್ಸ್ಗೆ ಯಾವ ಮುಖ ತೋರಿಸೋದು? ಆ್ಯಂಡ್ ರುಂಜುನ್ ಅವಳು ಇದರಿಂದ ತುಂಬ ಡಿಸ್ಟರ್ಬ್ ಆಗ್ತಾಳೆ. ರಜತ್ ಗೀತಾಗೆ ಅಶ್ಯೂರ್ ಮಾಡ್ತಾನೆ, ಈ ಇನ್ಸಿಡೆಂಟಿಂದ ಅವರ ರಿಲೇಷನ್ಶಿಪ್ ಮೇಲೆ ಯಾವುದೇ ಎಫೆಕ್ಟ್ ಆಗಲ್ಲ. ಅವನೀಗಲೂ ಅವಳನ್ನು ಅಷ್ಟೇ ಪ್ರೀತಿಸ್ತಿದ್ದಾನೆ, ಇನ್ಮೇಲೂ ಪ್ರೀತಿಸ್ತಾನೆ. ಆ್ಯಂಡ್ ಈ ಸಿಚುವೇಶನ್ ಪರ್ಫೆಕ್ಟ್ಲಿ ಗೀತಾ ಬರೆದಿರೋ ಕವಿತೆಗೆ ಮ್ಯಾಚ್ ಆಗುತ್ತೆ. ಆ ಕವಿತೆ ಹೀಗಿದೆ: ಎಲ್ಲವೂ ಶಾಂತವಾಗಿ ನಡೆಯುತ್ತದೆ, ಘನತೆಯನ್ನು ಬೀದಿಗಳಲ್ಲಿ ಕಿತ್ತೊಗೆಯಲಾಗುತ್ತದೆ, ರಸ್ತೆಗಳು ಸಹ ಭಯದಿಂದ ನಡುಗುತ್ತದೆ, ಕಣ್ಣುಗಳಿಂದ ಕಣ್ಣೀರು ಬೀಳುವುದಿಲ್ಲ, ರಕ್ತದ ಹನಿಗಳು ಬೀಳುತ್ತದೆ, ಎಲ್ಲವೂ ಶಾಂತವಾಗಿ ನಡೆಯುತ್ತದೆ. ಯಾರು ಇಲ್ಲಿ ಹೋರಾಡುತ್ತಾರೋ ಅವರಿಗೆ ಇಲ್ಲಿ ನ್ಯಾಯ ಸಿಗುತ್ತದೆ. ಯಾರು ಅವರ ಗಾಯಗಳನ್ನು ಮರೆಮಾಡುತ್ತಾರೋ ಅವರ ಗಾಯ ಕ್ಯಾನ್ಸರ್ ಹುಣ್ಣಾಗಿ ಮಾರ್ಪಡುತ್ತದೆ. ಎಲ್ಲವೂ ಶಾಂತವಾಗಿ ನಡೆಯುತ್ತದೆ. ಈ ಸಿಚುವೇಶನ್ ಬಗ್ಗೆ ನಾನು ಹೆಚ್ಚು ಹೇಳೋ ಅವಶ್ಯಕತೆ ಇಲ್ಲ. ಪೋಯಮ್ ಸೇಸ್ ಇಟ್ ಆಲ್. ಆದರೆ ಈ ಕಂಪ್ಲೀಟ್ ಸ್ಟೋರಿಯಲ್ಲಿ ಕೆಲವು ಪಾಯಿಂಟ್ಸ್ ಇದೆ ವಿಚ್ ನೀಡ್ಸ್ ಟು ಬಿ ರೇಸ್ಡ್. ಫಸ್ಟ್ಲಿ, ನಮಗೆ ತುಂಬ ಸಲ ಅನಿಸುತ್ತೆ ರೇಪ್ ಯಂಗ್ ಗರ್ಲ್ಸ್ ಮೇಲೆ ಆಗುತ್ತೆ ಅಂತ. ಆದರೆ ರಿಯಾಲಿಟಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ. ಇದಕ್ಕೆ ಯಾರಾದರೂ ಬಲಿಯಾಗ್ತಾರೆ. ಇಟ್ಸ್ ನಾಟ್ ಅಬೌಟ್ ಏಜ್, ಇಟ್ಸ್ ನಾಟ್ ಅಬೌಟ್ ಜೆಂಡರ್. ದ ವಿಕ್ಟಿಮ್ ಕ್ಯಾನ್ ಬಿ ಅ ಬಾಯ್ ಆಲ್ಸೋ. ಆ ನೇಚರಿಗೆ ಆ ಸಮಯದಲ್ಲಿ ಅವರ ಎದುರುಗಡೆ ಒಂದು ಬಾಡಿ ಮಾತ್ರ ಕಾಣಿಸುತ್ತೆ. ಎದುರುಗಡೆ ಇದ್ದವರು ತನ್ನ ಮಗಳ ವಯಸ್ಸಿನವರ ಅಥವಾ ತಾಯಿ ವಯಸ್ಸಿನವರ ಇದೆಲ್ಲ ಅವರು ಯೋಚನೆ ಮಾಡೋಕ್ಕೆ ಹೋಗಲ್ಲ. ಸೆಕೆಂಡ್ಲಿ, ನಮ್ಮ ಸೊಸೈಟಿ ತುಂಬ ವಿಚಿತ್ರ ಸಿಸ್ಟಮ್ ಇದೆ ಇಲ್ಲಂತೂ. ಕಲ್ಪ್ರೇಟ್ ಬದಲಾಗಿ ವಿಕ್ಟಿಮ್ನ ದೂಷಿಸಲಾಗುತ್ತೆ. ಆ್ಯಸ್ ಇಫ್ ವಿಕ್ಟಿಮ್ ಕ್ರೈಮ್ ಮಾಡಿರೋ ಥರ. ಎಲ್ಲರೂ ಸಿಂಪತಿ ಹೆಸರಲ್ಲಿ ಹದ್ದಿನ ಥರ ಕಿತ್ತು ತಿಂತಾರೆ. ಕ್ಲೈಮ್ಯಾಕ್ಸಲ್ಲಿ ರಜತ್ ರಿಪೋರ್ಟ್ ಮಾಡೋದು ಬೇಡ ಅಂತ ಹೇಳೋ ಸೀನ್ ನೋಡಿದಾಗ ತುಂಬ ಕೋಪ ಬರುತ್ತೆ. ಆದರೆ ನೀವೇ ಯೋಚನೆ ಮಾಡಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಹಿ ಈಸ್ ಹೆಲ್ಪ್ಲೆಸ್. ಅವನಿಗೆ ಚೆನ್ನಾಗಿ ಗೊತ್ತು ರಿಪೋರ್ಟ್ ಮಾಡೋದ್ರಿಂದ ತಪ್ಪಿತಸ್ಥನಿಗೆ ಶಿಕ್ಷೆ ಆಗಲಿ ಬಿಡಲಿ, ಗೀತಾಗೆ ಅವಮಾನ ಖಂಡಿತ ಆಗುತ್ತೆ. ಇದು ಅವನ ತಪ್ಪಲ್ಲ, ಇದು ಸಮಾಜದ ತಪ್ಪು. ಹಾಂ, ಇಲ್ಲಿ ಇನ್ನೊಂದು ಪಾಯಿಂಟ್ ಕೂಡ ರೇಸ್ ಆಗುತ್ತೆ. ರುಂಜುನ್ಗೆ ಈಗ 18 ಇಯರ್ಸ್ ಆಗಿದೆ. ಅವಳು ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ಅವರಮ್ಮಗೆ ತನ್ನ ಬಾಯ್ ಫ್ರೆಂಡ್ ಜೊತೆ ಬರ್ತ್ಡೇಗೆ ಹೋಗೋದ್ರ ಬಗ್ಗೆ ಮೊದಲೇ ತಿಳಿಸಿದರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ ಅಂತ. ಬಟ್ ನನ್ನ ಪ್ರಕಾರ ಇದೊಂದು ವ್ಯಾಲಿಡ್ ರೀಸನ್ ಅಲ್ಲ. ಹಾಗೆ ಎಕ್ಸ್ಕ್ಯೂಸ್ ಆಗಿ ತೊಗೊಳೋದು ಕೂಡ ತುಂಬ ದೊಡ್ಡ ತಪ್ಪು. ಯಾಕಂದರೆ ರೇಪ್ ಎಲ್ಲಾದರೂ ಆಗುತ್ತೆ, ಮನೇಲೂ ಆಗುತ್ತೆ, ಮನೆ ಹೊರಗಡೆ ಆಗುತ್ತೆ. ಹುಡುಗಿ ತನ್ನ ಫ್ಯಾಮ್ಲಿ ಜೊತೆಯೂ ಸೇಫ್ ಆಗಿಲ್ಲ, ಸ್ಕೂಲಲ್ಲಿ ಸೇಫ್ ಆಗಿಲ್ಲ, ಹಾಸ್ಪಿಟಲಲ್ಲಿ ಸೇಫ್ ಆಗಿಲ್ಲ. ರಾತ್ರಿ ಓಡಾಡಿದ್ರೆ ರೇಪ್ ಆಗುತ್ತೆ ಅಂದರೆ ಹಾಡು ಹಾಗಲ್ಲ ಎಲ್ಲರ ಕಣ್ಣೆದುರುಗಡೆ ಕೂಡ ರೇಪ್ ಆಗ್ತಿದೆ. ಅಂಥದ್ರಲ್ಲಿ ಈ ರೀಸನ್ ನನಗಂತೂ ಸರಿ ಅನಿಸ್ತಿಲ್ಲ. ನಿಮ್ಮ ಅಭಿಪ್ರಾಯ ಬೇರೆ ಆಗಿರ್ಬೋದು, ಅದಕ್ಕೆ ನಾನು ಕಂಪ್ಲೀಟಾಗಿ ರೆಸ್ಪೆಕ್ಟ್ ಮಾಡ್ತೀನಿ. ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಎಕ್ಸ್ಪ್ಲನೇಷನ್ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಬಾಯ್. ಜೋಪಾನ.